ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗಿರಿ ಪಟ್ಟಣದ ಆಜೂರ್ ಪ್ರತಿಷ್ಠಾನದ ವತಿಯಿಂದ ಬರುವ ರವಿವಾರ 26ನೇ ತಾರೀಕಿನಂದು ವಿಶೇಷವಾಗಿ ಜರುಗುವ ಗಂಗಾರಾಮೋತ್ಸವ 35 ಈ ಸಮಾರಂಭದ ಕುರಿತು ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಬಿ.ಆರ್. ರಾಜೂರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಪೂಜ್ಯ ತಂದೆ ತಾಯಿಯವರ ಹೆಸರಿನ ಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ ಸುಮಾರು ಕಳೆದ 35 ವರ್ಷಗಳಿಂದ ಈ ಒಂದು ಗಂಗಾರಾಮೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಸಲ ಅದಕ್ಕೆ ವಿಶೇಷವಾಗಿ ಇದುವರೆಗೆ ಪುಣ್ಯಸ್ಮರಣೆ ಅಂತ ಉಪಯೋಗ ಮಾಡ್ತಿದ್ವಿ ಹೆಸರನ್ನ. ಈ ಸಲ ಗಂಗಾರಾಮೋತ್ಸವ 35 ಅಂತೇಳಿ ಹೆಸರನ್ನು ಕೂಡ ನಾವು ಬದಲಾವಣೆ ಮಾಡಿವೆ. ನಿನ್ನೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರ ಕಡೆಗೆ ಹೋಗಿ ಪತ್ರವನ್ನು ಕೊಟ್ಟಾಗ ಬಹಳ ನಾನು ಕರೆದ ಶಬಾಷ್ಗಿರಿ ಕೊಟ್ಟ, ಇಲ್ರಿ ಈ ಹೆಡ್ಡಿಂಗ್ ಭಾಳ ಚೆನ್ನಾಗಿ ಉಪಯೋಗ ಮಾಡಿದಿರಿ, ಹೆಸರು ಭಾಳ ಚೆನ್ನಾಗಿ ಉಪಯೋಗ ಮಾಡಿದಿರಿ. ನಾನಂತೂ ಈ ಕಳೆದ ಮೊದಲು ನಮ್ಮ ಯಲ್ಲಾಲಿಂಗರು ಬರ್ತಿದ್ರು, ಸಿದ್ದರಾಮೇಶ್ವರು ಬರ್ತಿದ್ರು, ಇನ್ನು ನಾನೂ ಸಹಿತ ಈ ಕಾರ್ಯಕ್ರಮಕ್ಕೆ ಈಗಂತೂ ಬರ್ತಾ ಇದ್ದೀನಿ. ನಾಳೆ 26ನೇ ತಾರೀಕಿಗೆ ಖಂಡಿತ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಹೆಸರಿನ ಮೇಲೆ ಆಜೂರು ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನವನ್ನು ಕಟ್ಟಿ ಹಾಗೂ 10 ಹಲವಾರು ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ನಾವು ಕೇವಲ ಈ ಸಮಾರಂಭವನ್ನು ಅಷ್ಟೇ ಮಾಡದೆ ಇದಕ್ಕೊಂದು ಸಾಹಿತ್ಯಿಕವಾದ ಸ್ವರೂಪವನ್ನು ಕೊಡೋಣ ಅಂತ ತಿಳ್ಕೊಂಡು ಪೂಜ್ಯರು ತಿಳಿಸ ಈ ಸಲ ಅಲ್ಲಿ 2 ಪ್ರಶಸ್ತಿಯನ್ನು ಕೊಡ್ತೀವಿ ನಾವು ನಮ್ಮ ಪ್ರತಿಷ್ಠಾನದ ವತಿಯಿಂದ. ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ, ಇನ್ನೊಂದು ಬೆಳಗಾವಿ ಜಿಲ್ಲಾ ಮಟ್ಟದ ಪ್ರಶಸ್ತಿ. ಈ ಕಾರ್ಯಕ್ರಮದ ವಿಶೇಷವಾಗಿ ಮಾರ್ಗದರ್ಶಕರಾಗಿ ನನ್ನ ಆತ್ಮೀಯ ಸ್ನೇಹಿತರಾದ ನಿವೃತ್ತ ಪ್ರಾಚಾರ್ಯರಾದ ಹಿರೇಮಠ ಅವರು, ಬಳ್ಳಾರಿಯ ನಿಷ್ಠಿ ರುದ್ರಪ್ಪನವರು, ಅಲ್ಲಿಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರವರು, ಅವರು ಇದರ ಒಂದು ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು 26ನೇ ತಾರೀಕು ಮುಂಜಾನೆ 10 ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ತೋಟದ ಮಹಾಮನೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ವಿಶೇಷವಾಗಿ ನಾನು